ವ್ಲಾಗ್ಸ್ಗೆ ಸ್ವಾಗತ. ಅದೇ ರೀತಿಯಾಗಿ ಮಿಸ್ ಯು ಅನ್ನೋ ಒಂದು ಅಫಿಷಿಯಲ್ ಟೀಸರ್ ಅಂತೂ ರಿಲೀಸ್ ಆಗಿದೆ ಅಂತ ಹೇಳಕ್ಕೆ ಸಿದ್ಧಾರ್ಥ್ ಮತ್ತು ಆಶಿಕಾ ರಂಗನಾಥ್ರವರ ಒಂದು, ಯಾಕಂತಂದರೆ ಆಶಿಕಾ ರಂಗನಾಥ್ರವರ ಒಂದು ಅಂತ ಹೇಳಿದ್ರೆ ಕನ್ನಡದ ಒಂದು ನಟಿ ಅಂತ ಹೇಳಕ್ಕೆ ಯಾಕಂತಂದರೆ ಒಂದು ಹೆಮ್ಮೆಯ ಕನ್ನಡದ, ಯಾಕಂತಂದರೆ ಈಗ ಒಂದು ಮಲ್ಟಿಪಲ್ ಲ್ಯಾಂಗ್ವೇಜ್ನಲ್ಲೂ ಕೂಡ ಒಂದು ನಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಕ್ಕೆ ಯಾಕಂತಂದರೆ ಹೆಚ್ಚಿನ ಒಂದು ನಟಿಯರಲ್ಲಿ ಇವರನ್ನು ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಕ್ರಶ್ ಅಂತಾನೆ ಹೇಳಕ್ ಇಷ್ಟ. ಯಾಕಂತಂದರೆ ಸಾಮಾನ್ಯವಾಗಿ ಯಾಕಂತಂದರೆ ಒಂದು ಜನರಲ್ಲಿ ಯಾಕಂತಂದರೆ ಒಂದು ಜನ್ರೇಷನ್, ಈಗಿನ ಜನ್ರೇಷನ್ ಯಾಕಂತಂದರೆ ಒಂದು ಅಟ್ರಾಕ್ಟ್ ಮಾಡುವಂಥ ಒಂದು ಜನ್ರೇಷನ್ ಈಗಿನ ಒಂದು ರಿಯಾಲಿಟಿ ಆಗಿದೆ ಅಂತ ಹೇಳಕ್ ಇಷ್ಟ. ಅದೇ ರೀತಿಯಲ್ಲಿ ಒಂದು ಈ ಮೂವಿಯ ಒಂದು ಟ್ರೈಲರ್ ಯಾವ ಥರ ಇದೆ ಅಂತ ಹೇಳಿದ್ರೆ, ಅದೇ ರೀತಿಯಾಗಿ ಆಶಿಕಾ ರಂಗನಾಥ್ರವರ ಈ ಒಂದು ಇವರಿಬ್ಬರ ಒಂದು ಜೋಡಿ ಯಾಕಂತಂದರೆ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಬರೇ ಜೋಡಿ ಅಂತಲೇ ಹೇಳಕ್ಕೆ ಇಷ್ಟ. ಯಾಕಂತಂದರೆ ಯಾವ ರೀತಿಯಲ್ಲಿ ಇವರ ಒಂದು ಕಾಂಬಿನೇಷನ್ ಒಂದು ವರ್ಕೌಟ್ ಆಗುತ್ತೆ ಅನ್ನೋ ಒಂದು ವಿಚಾರ ಈ ಮೂವಿ ರಿಲೀಸ್ ಮಾಡಿದ ಮೇಲೆ ಗೊತ್ತಾಗ್ಬೋದು ಅಂತ ಹೇಳಕ್ಕೆ ಇಷ್ಟ. ಯಾಕಂತಂದರೆ ಪ್ರೇಕ್ಷಕರು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾಕಂದರೆ ಪ್ರೇಕ್ಷಕರ ಮುಂದೆ ಯಾಕಂತಂದರೆ ಸಿನಿಫ್ಯಾನ್ಸ್ನವರ ಮೂಲಕ ಯಾಕಂತಂದರೆ ಯಾವುದೇ ಒಂದು ಪ್ರಚಾರ ಮಾಡಿದ್ರು ಮೂವಿ ಹಿಟ್ ಆಗುತ್ತೆ, ಪ್ರಚಾರ ಮಾಡಿದ್ದಿದ್ರು ಕೂಡ ಮೂವಿ ಫ್ಲಾಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ 100%. ಯಾಕಂತಂದರೆ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಲ್ಲಿ ಕೂಡ ಪರ್ಫೆಕ್ಟಾಗಿ ಈ ಮೂವಿಯಲ್ಲಿ ಕೂಡ ಒಂದು ಏನಾದರೂ ಒಂದು ಚೇಂಜಸ್ ಇರ್ಬೋದು. ಯಾಕಂತಂದರೆ ಲವ್ ಸ್ಟೋರಿ, ಯಾಕಂತಂದರೆ ಈಗಿನ ಜನ್ರೇಷನ್ ಲವ್ ಸ್ಟೋರಿ ಮೂವಿ ಅಂತಲೇ ಹೇಳಕ್ಕೆ ಇಷ್ಟ. ಅದೇ ರೀತಿಯಲ್ಲಿ ಲವ್ ಸ್ಟೋರಿಯಲ್ಲಿ ಕೂಡ ಏನಾದರೂ ಒಂದು ಚೇಂಜಸ್ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಯಾಕಂತಂದರೆ ಅಂಥ ಒಂದು ವಿಚಾರಕ್ಕೆ ಈ ಟೀಮ್ ಚಿತ್ರತಂಡದವರು ಒಂದು ಕೈ ಹಾಕಿರ್ಬೋದು. ಯಾಕಂತಂದರೆ ಅಂಥ ಒಂದು ವಿಚಾರಕ್ಕೆ ಆಶಿಕಾ ರಂಗನಾಥ್ರವರು ಮೇಲ್ನೋಟಕ್ಕೆ ಒಂದು ಲವ್ ಸ್ಟೋರಿಯ ಮೂವಿ ಥರ ಈ ಮೂವಿನಲ್ಲಿ ಕಾಣಿಸುತ್ತಾರೆ ಅಂತಲೇ ಹೇಳಕ್ಕೆ ಇಷ್ಟ. ಅದೇ ರೀತಿಯಲ್ಲಿ ಲವ್ ಸ್ಟೋರಿಯ ಮೂವಿಯಲ್ಲಿ ಖಂಡಿತವಾಗಿ ಯಾಕಂದರೆ ವಿತ್ ಆ್ಯಕ್ಷನ್ ಫೈಟ್ ಕೂಡ ಸೀನರಿ ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಯಾಕಂದರೆ ಸಿದ್ಧಾರ್ಥ್ ಮತ್ತು ಆದಿತ್ಯರವರು ಕೂಡ ಇತ್ತೀಚೆಗೆ ಒಂದು ಮ್ಯಾರೇಜ್ ಆಗಿದ್ದಾರೆ ಅಂತಲೇ ಹೇಳಕ್ಕೆ ಇಷ್ಟ. ಯಾಕೆಂದರೆ ಇವರಿಬ್ಬರ ಒಂದು ಮ್ಯಾರೇಜಿನ ನಂತರ ಇದು ಮೊದಲನೇ ಮೂವಿ ಅಂತ ಹೇಳಕ್ಕೆ ಇಷ್ಟ. ಯಾಕೆಂದರೆ ಸ್ಪೆಷಲ್ ಆಗಿ ಸಿದ್ಧಾರ್ಥರವರ ಇದು ಮೊದಲನೇ ಮೂವಿ ಅಂತ ಹೇಳಕ್ಕೆ ಇಷ್ಟ. ಯಾಕಂದರೆ ಸಿದ್ಧಾರ್ಥರವರ ಒಂದು ದೊಡ್ಡ ಮಟ್ಟಿನಲ್ಲಿ ನಟರಲ್ಲಿ ಕೂಡ ಒಂದು ಒಬ್ಬರು ಅಂತ ಹೇಳಕ್ಕೆ ಇಷ್ಟ. ಯಾಕೆಂದರೆ ಈ ವ್ಯಕ್ತಿ ಯಾಕಂತಂದರೆ ಒಂದು ಕಾಂಟ್ರವರ್ಸಿ ಹೋಗ್ತಾರೆ. ಯಾಕಂತಂದರೆ ಸಂಬಂಧ ಇಲ್ಲದ ವಿಚಾರವನ್ನು ಈ ವ್ಯಕ್ತಿಯನ್ನು ಮಾತಾಡಿಕೊಂಡು ಯಾಕಂತಂದರೆ ಅವರೇ ಒಂದು ಟ್ರೋಲ್ಸ್ ಮಾಡುವಾಗೆ, ಯಾಕಂತಂದರೆ ರಿಯಾಕ್ಟ್ ಮಾಡುವಾಗೆ, ಯಾಕಂತಂದರೆ ಕಾಂಟ್ರವರ್ಸಿ ತನ್ನಿಂದ ತಾನಾಗಿ ಮಾಡಿಸ್ಕೊಂಡು ಬರುವಂಥ ಒಂದು ವ್ಯಕ್ತಿ ಸಿದ್ಧಾರ್ಥರವರು ಅಂತ ಹೇಳಕ್ಕೆ. ಇಂಥ ಒಂದು ವಿಚಾರಕ್ಕೆ ಇವರ ಮೂವಿ ಯಾಕಂತಂದರೆ ಯಾವುದೋ ಒಂದು ಸಣ್ಣ ತಪ್ಪಾದರೂ ಕೂಡ ದೊಡ್ಡ ಮಟ್ಟಿನಲ್ಲಿ ಅಪಪ್ರಚಾರ ಹೋಗುತ್ತೆ ಅಂತ ಹೇಳಕ್ಕೆ. ಇಂಥ ಒಂದು ವ್ಯಕ್ತಿಗಳು ಯಾವುದೇ ಒಂದು ಮೂವಿ ಅಂತ ಒಂದು ಸಂದರ್ಭದಲ್ಲಿ ಯಾಕಂತಂದರೆ ಕಾಂಟ್ರವರ್ಸಿಯ ವಿಚಾರಕ್ಕೆ ಅವರು ಕೂಡ ಹೋಗ್ಬೋದು. ಅಂಥ ಒಂದು ವಿಚಾರಕ್ಕೆ ಇವರು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಯಾಕಂದರೆ ದೊಡ್ಡ ಮಟ್ಟಿನಲ್ಲಿ ಒಂದು ಮೈನಸ್ ಪಾಯಿಂಟ್ ಅಂತ ಹೇಳಕ್ಕೆ. ಯಾಕಂತಂದರೆ ಒಂದು ರಿಯಾಕ್ಷನ್ ಮತ್ತು ಪಬ್ಲಿಕ್ ನಿಜವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಲ್ಲಿ ಒಂದು ಸಪೋರ್ಟ್ ಇರುತ್ತೆ ಅಂತ ಹೇಳಿದ್ರೆ ಅದೇ ರೀತಿಯಲ್ಲಿ ದೊಡ್ಡ ಮಟ್ಟಿನಲ್ಲಿ ಒಂದು ಸಪೋರ್ಟ್ ಇರುತ್ತೆ. ಯಾಕಂದರೆ ಸೋಷಿಯಲ್ ಮೀಡಿಯಾದಿಂದಲೇ ಯಾಕಂದರೆ ಈಗಿನ ಒಂದು ಫಿಲ್ಮು ಹಿಟ್ ಅಥವಾ ಫ್ಲಾಪ್ ಅನ್ನೋ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಅದರಷ್ಟು ಡಿಪೆಂಡ್ ಆಗಿರುತ್ತೆ ಅಂತ ಹೇಳಕ್ಕೆ. ಅದೇ ರೀತಿಯಲ್ಲಿ ಪಬ್ಲಿಕ್ ರಿಯಾಕ್ಷನ್ ಅದರಲ್ಲಿ ಅಷ್ಟರ ಮಟ್ಟಿಗೆ ಒಂದು ಇರುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪಬ್ಲಿಕ್ ರಿಯಾಕ್ಷನ್ ಆ ಲೆವೆಲ್ಗೆ ಯಾಕಂದರೆ ತಮ್ಮ ಒಪಿನಿಯನ್ ಯಾಕಂದರೆ ಪಬ್ಲಿಕ್ ಮೂಲಕ ಕಮೆಂಟ್ಸ್ಗಳ ಮೂಲಕ ಒಂದು ಒಪಿನಿಯನ್ ಕೂಡ ಹೇಳಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ ಈ ಮೂವಿಯಲ್ಲಿ ಕೂಡ ಅಂಥದ್ದೇ ಒಂದು ದೃಶ್ಯಗಳನ್ನು ಒಂದು ಟೀಸರ್ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಮೂಡಿದಂತೆ ಖಂಡಿತವಾಗಿ ಯಾವ ರೀತಿಯ ಈ ಮೂವಿ ಒಂದು ಸಂದೇಶ ಸಾರ್ಬೋದು, ಸಮಾಜಕ್ಕೆ ಯಾವ ರೀತಿಯ ಒಂದು ಸಂದೇಶ ಕೊಡ್ಬೋದು. ಅದೇ ರೀತಿ ಲವ್ ಸ್ಟೋರಿ ಮೂವಿ ಎಲ್ಲ ರೀತಿಯಲ್ಲಿ ಲವ್ ಸ್ಟೋರಿ ಮೂವಿಯಲ್ಲಿ ಕೂಡ ಕಾಣಿದ ಹಾಗೆ ಈ ಮೂವಿಯಲ್ಲಿ ಕೂಡ ಅಂಥದ್ದೇ ಒಂದು ಸೀನರಿ ಇರ್ಬೋದು ಅಥವಾ ಡಿಫ್ರೆಂಟ್ ಸ್ಟೋರಿ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಅದೇ ರೀತಿಯಲ್ಲಿ ಆಶಿಕಾ ರಂಗನಾಥ್ರವರಿಗೆ ಈ ಮೂವಿ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಎಕ್ಸ್ಪೆಕ್ಟೆಡ್ ಮೂವಿಗಳಲ್ಲಿ ಕೂಡ ಒಂದು ಅಂತ ಹೇಳಕ್ಕೆ. ಯಾಕಂದರೆ ಇನ್ನು ಮಲ್ಟಿಪಲ್ ಲ್ಯಾಂಗ್ವೇಜ್ನಲ್ಲಿ ಹೋದ ನಂತರ ಈ ಮೂವಿಯನ್ನು ಹಿಟ್ ಆದರೆ ದೊಡ್ಡ ಮಟ್ಟಿನಲ್ಲಿ ಯಶಸ್ಸು ಅಂತಲೇ ಹೇಳಕ್ಕೆ. ಇತ್ತೀಚೆಗೆ ನಾಗಾರ್ಜುನ ಅವರ ಜೊತೆಗೆ ಕೂಡ ಒಂದು ಮೂವಿ ಮಾಡಿದರು ಅಂತಲೇ ಹೇಳಕ್ಕೆ. ಆ ಮೂವಿ ಅಷ್ಟರ ಮಟ್ಟಿಗೆ ಒಂದು ಹಿಟ್ ಆಗಲಿಲ್ಲ ಅಂತಲೇ ಹೇಳ್ಬೋದು. ಆ ಲೆವೆಲ್ಗೆ ಆ ರೇಂಜ್ಗೆ ಒಂದು ಹಿಟ್ ಆಗಲಿಲ್ಲ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಸಿದ್ಧಾರ್ಥರವರ ಜೋಡಿಗೆ ಯಾವ ರೀತಿಯಲ್ಲಿ ಒಂದು ಮೂವಿ ಇವರ ಒಂದು ಸಾಥ್ ಕೊಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ನೋಡ್ಬೋದು. ಖಂಡಿತವಾಗಿಯೂ ನೋಡೋಣ ಯಾವ ರೀತಿಯಲ್ಲಿ ಫಿಲ್ಮ್ ಹಿಟ್ ಆಗ್ಬೋದು, ಅದೇ ರೀತಿ ಇನ್ನು ಮುಂದಿನ ಅಪ್ಡೇಟ್ ಯಾವ ಥರ ಇರ್ಬೋದು ಅನ್ನೋ ಒಂದು ಖಂಡಿತವಾಗಿ ವಿಚಾರ ನಮ್ಮ ಒಂದು ವಿಡಿಯೋದ ಮೂಲಕ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋವನ್ನು ಯಾರು ನೋಡಲಿಲ್ವಾ, ಟೀಸರ್ ನೋಡಲಿಲ್ವ, ಖಂಡಿತ ಟೀಸರ್ ನೋಡ್ಕೊಂಡು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡಿದ ವಿಡಿಯೋ ನೋಡ್ಕೊಂಡು ತನಕ ನೋಡ್ತಕ್ಕಂಥ ಮೊದಲನೇದಾಗಲು ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು. ಧನ್ಯವಾದ.